ಥ್ಯಾಂಕ್ ಯು ದಿನೇಶ್. ಡೀಟೇಲ್ಸ್ಗಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಅಂತ ಈ ವ್ಯಕ್ತಿ ಹೇಳ್ತಾ ಇರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನರು ಏನ್ ಹೇಳ್ತಾರೆ, ಧರ್ಮಸ್ಥಳದ ಜನ ಏನ್ ಹೇಳ್ತಾರೆ? ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮಸ್ಥಳ ಜನರ ಎಕ್ಸ್ಕ್ಲೂಸಿವ್. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಅಂತ ವ್ಯಕ್ತಿ ಹೇಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನೂರಾರು ವರ್ಷಗಳಿಂದ ವಾಸ ಮಾಡ್ತಾ ಇರ್ತಕ್ಕಂಥ ಜನರು, ತಲೆಮಾರುಗಳಿಂದ ವಾಸ ಮಾಡ್ತಾ ಇರ್ತಕ್ಕಂಥ ಜನರ ಅಭಿಪ್ರಾಯ ಏನು? ರ್ಯಾಂಡಮ್ ಆಗಿ ರಿಪಬ್ಲಿಕ್ ಕನ್ನಡ ಮೈಕ್ ಹಿಡಿದಿದೆ, ಜನ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ. ಧರ್ಮಸ್ಥಳ ಬೆಳ್ತಂಗಡಿ ಮಂಗಳೂರಿನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೀಗ ನಾನು ಧರ್ಮಸ್ಥಳದಲ್ಲಿದ್ದೇನೆ. ಒಂದಿಷ್ಟು ಜನ ಭಕ್ತರಿದ್ದಾರೆ, ಅವ್ರನ್ನ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ಎಸ್ಐಟಿ ತನಿಖೆ ಆಗ್ತಾ ಇದೆ. ಅದರಲ್ಲೂ ಕೂಡ ಅನಾಮಧೇಯ ವ್ಯಕ್ತಿಯೊಬ್ಬ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿರುವಂತಹದ್ದು, ಈ ರೀತಿ ಆಗಿದೆ, ಈ ರೀತಿ ಇಲ್ಲ ಅಂತ ಹೇಳ್ಬಿಟ್ಟು. ಈ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಎಸ್ಐಟಿ ತನಿಖೆ ಬಗ್ಗೆ ನಮಗೆ ಆಲ್ರೆಡಿ ಇವಾಗ ನಂಬಿಕೆ ಇದೆ. ಇವಾಗ ಎಸ್ಐಟಿ ತನಿಖೆ ಸತ್ಯ ಹೊರಗೆ ಬರ್ಬೇಕಂತ ನಾವೆಲ್ಲರೂ ಇದು ಮಾಡ್ತಿದೀವಿ. ಇವಾಗ ಅದರ ಬಗ್ಗೆ ಜಾಸ್ತಿ ಏನ್ ಹೇಳ್ಬೇಕಂತ ಇಲ್ಲ. ಎಲ್ರಿಗೂ ಗೊತ್ತಿರೋ ವಿಷಯ ಏನಂತ ಹೇಳಿದ್ರೆ ಕ್ಷೇತ್ರ ಯಾವ ತರ ಇದೆ, ಕ್ಷೇತ್ರ ನಂಬಿಕೆ ಏನು, ಅದ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಆದ್ರೆ ಕೆಲವರು ಏನಂದ್ರೆ ಕ್ಷೇತ್ರದ ಹೆಸರು ಹಾಳು ಮಾಡ್ಲಿಕ್ಕೆ ಇದು ಮಾಡ್ತಿದ್ದಾರೆ ಬಿಟ್ರೆ ಅದ್ರಲ್ಲಿ ಅವ್ರಿಗೆ ಬೇರೆ ಏನ್ ಲಾಭನೂ ಇಲ್ಲ, ಏನಿಲ್ಲ. ಸತ್ಯ ಎಲ್ರಿಗೂ ಗೊತ್ತಿರೋ ವಿಷಯ, ಸತ್ಯ ಎಲ್ರಿಗೂ ಗೊತ್ತಿದೆ. ಕ್ಷೇತ್ರ ಯಾವ ತರ ಇದೆ, ಯಾವ ರೀತಿ ಇದೆ, ಎಲ್ರಿಗೂ ವಿಷಯ ಗೊತ್ತಿರೋದು ಕ್ಷೇತ್ರದ ಬಗ್ಗೆ. ಅದು ಕೆಲವರು ಎಲ್ಲಿದ್ದಾರೆ ಕ್ಷೇತ್ರದ ಹೆಸರು ಹಾಳು ಮಾಡಬೇಕು, ಅದು ಟಾರ್ಗೆಟ್ ಮಾಡ್ತಿದ್ದಾರೆ. ಅದು ಬಿಟ್ರೆ ಬೇರೆ ಏನಿಲ್ಲ. ಎಸ್ಐಟಿ ತನಿಖೆ ನಡೀತಾ ಇದೆ. ಅನಾಮಧೇಯ ವ್ಯಕ್ತಿ ಹೇಳಿದ ಹೇಳಿಕೆ ಬಗ್ಗೆ ಏನ್ ಮಾತಾಡ್ತೀರಿ? ಅನಾಮಧೇಯ ವ್ಯಕ್ತಿ ಹೇಳಿದಂತ ಹೇಳಿದ್ರೆ ಇಲ್ಲಿ ಹೊಳೆ ಪಕ್ಕದೆಲ್ಲ ಕೊಳೆತಂತ ಶವಗಳು ಇದ್ದು ಹೇಳಿ ಆತನ ಬಳಿ ಒಬ್ಬ ಹೇಳ್ತಿದ್ದ. ಅದು ಪೊಲೀಸರ ಜೀಪ್ ಬರ್ತಿತ್ತು, ಅವಾಗ ಬಂದು ಅದನ್ನು ಏನು ಮಾಡ್ಲಿಕ್ಕೆ ಹೂತಾಕ್ಲಿಕ್ಕೆ ಆಗುದಿದ್ದು, ತಗೊಂಡ್ಲಿಕ್ಕೆ ಆಗುದಿಲ್ಲ, ಆದ ಕಾರಣ ದಫನ ಮಾಡ್ತಿದ್ದೆ ಅಂತ ಒಬ್ಬ ಹೇಳ್ತಿದ್ದ. ಅವಾಗ ಏನೋ ಗುಪ್ತವಾಗಿ ಏನಲ್ಲ, ಕೊಳ್ತೋಗಿದ್ದನ್ನು ಹಾಕಿದ್ದೀವಿ, ತಗೊಂಡ್ಲಿಕ್ಕೆ ಆಗುದಿಲ್ಲ ಅಂತ ಆಗ ಹೇಳ್ತಿದ್ದೆ. ಇಲ್ಲಿ ಹೊಳೆ ಬದಿಯಲ್ಲಿ ಎಲ್ಲ ಸುಸೈಡ್ ಮಾಡಿ ಇದಾಗಿದ್ದೆಲ್ಲ. ಹಾಗೆ ಏನು ಏಕಾಏಕಿ ಇದಲ್ಲ, ಪೊಲೀಸ್ ಗಾಡಿ ಎಲ್ಲ ಬರ್ತಿತ್ತು, ಗಮನಕ್ಕೆ ತಂದೆ ಅವಾಗ ಮಾಡ್ತಾ ಇತ್ತು ನಾವಿಲ್ಲಿ ದುಡಿತಿರೋ ಸಂದರ್ಭದಲ್ಲಿ ಅಷ್ಟೇ. ಮತ್ತೆ ಏನು ಬೇರೆ ದುರ್ದಶ ಆಗಿದ್ದು ಗೊತ್ತಿಲ್ಲ. ಸಾಕಷ್ಟು ದಿನದಿಂದ ಭಕ್ತ ದೇವಸ್ಥಾನಕ್ಕೆ ಬರ್ತಾ ಇದ್ರಿ ತಾವು ಕೂಡ. ಎಸ್ಐಟಿ ತನಿಖೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅನಾಮಧೇಯ ವ್ಯಕ್ತಿ ಮಾತುಗಳ ಬಗ್ಗೆ ಏನ್ ಹೇಳ್ತೀರಿ ಅಂತ? ಎಸ್ಐಟಿ ತನಿಖೆಯಲ್ಲಿ ಅವನು ಅನಾಮಧೇಯ ವ್ಯಕ್ತಿ ಮಾತಾಡಿದ್ದು ಅವನು ಸಂಪೂರ್ಣ ಸುಳ್ಳು ಅಂತ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿಗ ಮುಂಚೆಲ್ಲಿ ಕೊಳತ ಶವ ಸಿಕ್ತಿತ್ತು, ಇಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಔಟ್ ಪೋಸ್ಟ್ ಇದ್ದದ್ದು, ಬೆಳ್ತಂಗಡಿಯಿಂದ ಬರ್ತಿದ್ರು. ಅದನ್ನು ಕೊಳತ ಸ್ಥಿತಿಯಲ್ಲಿ ಅದನ್ನು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ, ದಫನ ಮಾಡಬೇಕಿತ್ತು. ಹಾಗಾಗಿ ಎಸ್ಐಟಿ ತನಿಖೆ ಅದು ಬುರುಡೆಗೆ ತೆಗೆಯುವುದು ಹೇಳ್ತಿದ್ದಾರೆ, ಅದೆಲ್ಲ ಸುಳ್ಳು ಅಂತ. ನಮಗೀಗ ಇರೋದು ಇಷ್ಟೇ ನಮ್ಮ ಅಭಿಪ್ರಾಯ. ಈ ಎಸ್ಐಟಿ ತನಿಖೆಯಲ್ಲಿ ಎಲ್ಲೊಮ್ಮೆ ಹೊರಗೆ ಬರಬೇಕು. ಇಲ್ಲಿ ಇದರ ಧರ್ಮಸ್ಥಳ ಮೇಲೆ ಏನು ಆಪಾದನೆ ಇದೆ ಅದೆಲ್ಲ ಒಮ್ಮೆ ಕಮ್ಮಿ ಆಗಬೇಕು. ಭಕ್ತರಿಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ನನಗೆ ಧರ್ಮಸ್ಥಳದ ಮೇಲೆ ಇರತಕ್ಕಂತಹ ಆರೋಪಗಳಿದಾವೆ, ಅವೆಲ್ಲವೂ ಸುಳ್ಳು. ಇದನ್ನ ತನಿಖೆ ಮುಖಾಂತರ ಹೊರಗಡೆ ಬರಲಿ, ಅದು ಸರಿಯಾಗುತ್ತೆ. ಒಂದಲ್ಲ ಒಂದಿನ ಜನರಿಗೆ ಸತ್ಯಾಸತ್ಯಗಳು ಗೊತ್ತಾಗೇ ಆಗುತ್ತೆ ಅನ್ನೋ ಮಾತುಗಳು ಇಲ್ಲಿಗೆ ಬರುವ ಭಕ್ತಾದಿಗಳ ಮಾತು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ಮಂಗಳೂರು. ಥ್ಯಾಂಕ್ ಯು ದಿನೇಶ್. ಡೀಟೇಲ್ಸ್ಗಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಅಂತ ಈ ವ್ಯಕ್ತಿ ಹೇಳ್ತಾ ಇರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನರು ಏನ್ ಹೇಳ್ತಾರೆ, ಧರ್ಮಸ್ಥಳದ ಜನ ಏನ್ ಹೇಳ್ತಾರೆ? ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮಸ್ಥಳ ಜನರ ಎಕ್ಸ್ಕ್ಲೂಸಿವ್. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಅಂತ ವ್ಯಕ್ತಿ ಹೇಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನೂರಾರು ವರ್ಷಗಳಿಂದ ವಾಸ ಮಾಡ್ತಾ ಇರ್ತಕ್ಕಂಥ ಜನರು, ತಲೆಮಾರುಗಳಿಂದ ವಾಸ ಮಾಡ್ತಾ ಇರ್ತಕ್ಕಂಥ ಜನರ ಅಭಿಪ್ರಾಯ ಏನು? ರ್ಯಾಂಡಮ್ ಆಗಿ ರಿಪಬ್ಲಿಕ್ ಕನ್ನಡ ಮೈಕ್ ಹಿಡಿದಿದೆ, ಜನ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ. ಧರ್ಮಸ್ಥಳ ಬೆಳ್ತಂಗಡಿ ಮಂಗಳೂರಿನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೀಗ ನಾನು ಧರ್ಮಸ್ಥಳದಲ್ಲಿದ್ದೇನೆ. ಒಂದಿಷ್ಟು ಜನ ಭಕ್ತರಿದ್ದಾರೆ, ಅವ್ರನ್ನ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ಎಸ್ಐಟಿ ತನಿಖೆ ಆಗ್ತಾ ಇದೆ. ಅದರಲ್ಲೂ ಕೂಡ ಅನಾಮಧೇಯ ವ್ಯಕ್ತಿಯೊಬ್ಬ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿರುವಂತಹದ್ದು, ಈ ರೀತಿ ಆಗಿದೆ, ಈ ರೀತಿ ಇಲ್ಲ ಅಂತ ಹೇಳ್ಬಿಟ್ಟು. ಈ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಎಸ್ಐಟಿ ತನಿಖೆ ಬಗ್ಗೆ ನಮಗೆ ಆಲ್ರೆಡಿ ಇವಾಗ ನಂಬಿಕೆ ಇದೆ. ಇವಾಗ ಎಸ್ಐಟಿ ತನಿಖೆ ಸತ್ಯ ಹೊರಗೆ ಬರ್ಬೇಕಂತ ನಾವೆಲ್ಲರೂ ಇದು ಮಾಡ್ತಿದೀವಿ. ಇವಾಗ ಅದ್ರ ಬಗ್ಗೆ ಜಾಸ್ತಿ ಏನ್ ಹೇಳ್ಬೇಕಂತ ಇಲ್ಲ. ಎಲ್ರಿಗೂ ಗೊತ್ತಿರೋ ವಿಷಯ ಏನಂತ ಹೇಳಿದ್ರೆ ಕ್ಷೇತ್ರ ಯಾವ ತರ ಇದೆ, ಕ್ಷೇತ್ರ ನಂಬಿಕೆ ಏನು, ಅದ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಆದ್ರೆ ಕೆಲವರು ಏನಂದ್ರೆ ಕ್ಷೇತ್ರದ ಹೆಸರು ಹಾಳು ಮಾಡ್ಲಿಕ್ಕೆ ಇದು ಮಾಡ್ತಿದ್ದಾರೆ ಬಿಟ್ರೆ ಅದ್ರಲ್ಲಿ ಅವ್ರಿಗೆ ಬೇರೆ ಏನ್ ಲಾಭನೂ ಇಲ್ಲ, ಏನಿಲ್ಲ. ಸತ್ಯ ಎಲ್ರಿಗೂ ಗೊತ್ತಿರೋ ವಿಷಯ, ಸತ್ಯ ಎಲ್ರಿಗೂ ಗೊತ್ತಿದೆ. ಕ್ಷೇತ್ರ ಯಾವ ತರ ಇದೆ, ಯಾವ ರೀತಿ ಇದೆ, ಎಲ್ರಿಗೂ ವಿಷಯ ಗೊತ್ತಿರೋದು ಕ್ಷೇತ್ರದ ಬಗ್ಗೆ. ಅದು ಕೆಲವರು ಎಲ್ಲಿದ್ದಾರೆ ಕ್ಷೇತ್ರದ ಹೆಸರು ಹಾಳು ಮಾಡಬೇಕು, ಅದು ಟಾರ್ಗೆಟ್ ಮಾಡ್ತಿದ್ದಾರೆ. ಅದು ಬಿಟ್ರೆ ಬೇರೆ ಏನಿಲ್ಲ. ಎಸ್ಐಟಿ ತನಿಖೆ ನಡೀತಾ ಇದೆ. ಅನಾಮಧೇಯ ವ್ಯಕ್ತಿ ಹೇಳಿದ ಹೇಳಿಕೆ ಬಗ್ಗೆ ಏನ್ ಮಾತಾಡ್ತೀರಿ? ಅನಾಮಧೇಯ ವ್ಯಕ್ತಿ ಹೇಳಿದಂತ ಹೇಳಿದ್ರೆ ಇಲ್ಲಿ ಹೊಳೆ ಪಕ್ಕದೆಲ್ಲ ಕೊಳೆತಂತ ಶವಗಳು ಇದ್ದು ಹೇಳಿ ಆತನ ಬಳಿ ಒಬ್ಬ ಹೇಳ್ತಿದ್ದ. ಅದು ಪೊಲೀಸರ ಜೀಪ್ ಬರ್ತಿತ್ತು, ಅವಾಗ ಬಂದು
ಅದನ್ನು ಏನು ಮಾಡ್ಲಿಕ್ಕೆ ಹೂತಾಕ್ಲಿಕ್ಕೆ ಆಗುದಿದ್ದು ತಗೊಂಡೋಗ್ಲಿಕ್ಕೆ ಆಗುದಿಲ್ಲ, ಆದ ಕಾರಣ ದಫನ ಮಾಡ್ತಿದ್ದೆ ಅಂತ ಒಬ್ಬ ಹೇಳ್ತಿದ್ದ. ಅವಾಗ ಏನೋ ಗುಪ್ತವಾಗಿ ಏನಲ್ಲ, ಕೊಳ್ತೋಗಿದ್ದನ್ನು ಹಾಕಿದ್ದೀವಿ, ತಗೊಂಡೋಗ್ಲಿಕ್ಕೆ ಆಗುದಿಲ್ಲ ಅಂತ ಆಗ ಹೇಳ್ತಿದ್ದೆ. ಇಲ್ಲಿ ಹೊಳೆ ಬದಿಯಲ್ಲಿ ಎಲ್ಲ ಸುಸೈಡ್ ಮಾಡಿ ಇದಾಗಿದ್ದಿಲ್ಲ. ಹಾಗೆ ಏನು ಏಕಾಏಕಿ ಇದ್ದಲ್ಲ, ಪೊಲೀಸ್ ಗಾಡಿಯೆಲ್ಲ ಬರ್ತಿತ್ತು, ಗಮನಕ್ಕೆ ತಂದೆ ಅವಾಗ ಮಾಡ್ತಾ ಇತ್ತು ನಾವಿಲ್ಲಿ ದುಡಿತಿರೋ ಸಂದರ್ಭದಲ್ಲಿ ಅಷ್ಟೇ. ಮತ್ತೆ ಏನು ಬೇರೆ ದುರ್ದಶ ಆಗಿದ್ದು ಗೊತ್ತಿಲ್ಲ. ಸಾಕಷ್ಟು ದಿನದಿಂದ ಭಕ್ತ ದರ್ಶನಕ್ಕೆ ಬರ್ತಾ ಇದ್ರಿ ತಾವು ಕೂಡ. SIT ತನಿಖೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅನಾಮಧೇಯ ವ್ಯಕ್ತಿ ಮಾತುಗಳ ಬಗ್ಗೆ ಏನ್ ಹೇಳ್ತೀರಿ ಅಂತ? SIT ತನಿಖೆಯಲ್ಲಿ ಅವನು ಅನಾಮಧೇಯ ವ್ಯಕ್ತಿ ಮಾತಾಡಿದ್ದು ಅವನು ಸಂಪೂರ್ಣ ಸುಳ್ಳು ಅಂತ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿಗ ಮುಂಚೆಲ್ಲಲ್ಲಿ ಕೊಳತ ಶವ ಸಿಕ್ತಿತ್ತು, ಇಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಔಟ್ ಪೋಸ್ಟ್ ಇದ್ದದ್ದು, ಬೆಳ್ತಂಗಡಿಯಿಂದ ಬರ್ತಿದ್ರು. ಅದನ್ನು ಕೊಳತ ಸ್ಥಿತಿಯಲ್ಲಿ ಅದನ್ನು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ, ದಫನ ಮಾಡಬೇಕಿತ್ತು. ಹಾಗಾಗಿ SIT ತನಿಖೆ ಅದು ಬುರುಡೆಗೆ ತೆಗೆಯುವುದು ಏನೋ ಹೇಳ್ತಿದ್ದಾರೆ, ಅದೆಲ್ಲ ಸುಳ್ಳು ಅಂತ. ನಮಗೀಗ ಇರೋದು ಇಷ್ಟೇ ನಮ್ಮ ಅಭಿಪ್ರಾಯ. ಈ SIT ತನಿಖೆಯಲ್ಲಿ ಎಲ್ಲೊಮ್ಮೆ ಹೊರಗೆ ಬರಬೇಕು. ಇಲ್ಲಿ ಇದರ ಧರ್ಮಸ್ಥಳ ಮೇಲೆ ಏನು ಆಪಾದನೆ ಇದೆ ಅದೆಲ್ಲ ಒಮ್ಮೆ ಕಮ್ಮಿ ಆಗಬೇಕು. ಭಕ್ತರಿಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ನನಗೆ ಧರ್ಮಸ್ಥಳದ ಮೇಲೆ ಇರತಕ್ಕಂತಹ ಆರೋಪಗಳಿದಾವೆ, ಅವೆಲ್ಲವೂ ಸುಳ್ಳು. ಇದನ್ನ ತನಿಖೆ ಮುಖಾಂತರ ಹೊರಗಡೆ ಬರಲಿ, ಅದು ಸರಿಯಾಗುತ್ತೆ. ಒಂದಲ್ಲ ಒಂದಿನ ಜನರಿಗೆ ಸತ್ಯಾಸತ್ಯಗಳು ಗೊತ್ತಾಗೇ ಆಗುತ್ತೆ ಅನ್ನೋ ಮಾತುಗಳು ಇಲ್ಲಿಗೆ ಬರುವ ಭಕ್ತಾದಿಗಳ ಮಾತು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ಮಂಗಳೂರು. ಥ್ಯಾಂಕ್ ಯು ದಿನೇಶ್. ಡೀಟೇಲ್ಸ್ಗಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಅಂತ ಈ ವ್ಯಕ್ತಿ ಹೇಳ್ತಾ ಇರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನರು ಏನ್ ಹೇಳ್ತಾರೆ, ಧರ್ಮಸ್ಥಳದ ಜನ ಏನ್ ಹೇಳ್ತಾರೆ? ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮಸ್ಥಳ ಜನರ ಎಕ್ಸ್ಕ್ಲೂಸಿವ್. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಅಂತ ವ್ಯಕ್ತಿ ಹೇಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನೂರಾರು ವರ್ಷಗಳಿಂದ ವಾಸ ಮಾಡ್ತಾ ಇರ್ತಕ್ಕಂಥ ಜನರು, ತಲೆಮಾರುಗಳಿಂದ ವಾಸ ಮಾಡ್ತಾ ಇರ್ತಕ್ಕಂಥ ಜನರ ಅಭಿಪ್ರಾಯ ಏನು? ರ್ಯಾಂಡಮ್ ಆಗಿ ರಿಪಬ್ಲಿಕ್ ಕನ್ನಡ ಮೈಕ್ ಹಿಡಿದಿದೆ, ಜನ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ. ಧರ್ಮಸ್ಥಳ, ಬೆಳ್ತಂಗಡಿ, ಮಂಗಳೂರಿನಲ್ಲಿ SIT ತನಿಖೆ ಚುರುಕುಗೊಂಡಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೀಗ ನಾನು ಧರ್ಮಸ್ಥಳದಲ್ಲಿದ್ದೇನೆ. ಒಂದಿಷ್ಟು ಜನ ಭಕ್ತರಿದ್ದಾರೆ, ಅವ್ರನ್ನ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ SIT ತನಿಖೆ ಆಗ್ತಾ ಇದೆ, ಅದರಲ್ಲೂ ಕೂಡ ಅನಾಮಧೇಯ ವ್ಯಕ್ತಿಯೊಬ್ಬ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿರುವಂತಹದ್ದು, ಈ ರೀತಿ ಆಗಿದೆ, ಈ ರೀತಿ ಇಲ್ಲ ಅಂತ ಹೇಳ್ಬಿಟ್ಟು. ಈ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ SIT ತನಿಖೆ ಬಗ್ಗೆ ನಮಗೆ ಆಲ್ರೆಡಿ ಇವಾಗ ನಂಬಿಕೆ ಇದೆ. ಇವಾಗ SIT ತನಿಖೆ ಸತ್ಯ ಹೊರಗೆ ಬರ್ಬೇಕಂತ ನಾವೆಲ್ಲರೂ ಇದು ಮಾಡ್ತಿದೀವಿ. ಇವಾಗ ಅದರ ಬಗ್ಗೆ ಜಾಸ್ತಿ ಏನ್ ಹೇಳ್ಬೇಕಂತ ಇಲ್ಲ. ಎಲ್ರಿಗೂ ಗೊತ್ತಿರೋ ವಿಷಯ ಏನಂತ ಹೇಳಿದ್ರೆ ಕ್ಷೇತ್ರ ಯಾವ ತರ ಇದೆ, ಕ್ಷೇತ್ರ ನಂಬಿಕೆ ಏನು, ಅದ್ರ ಬಗ್ಗೆ ಎಲ್ಲ ಎಲ್ರಿಗೂ ಗೊತ್ತಿದೆ. ಆದ್ರೆ ಕೆಲವರು ಏನಂದ್ರೆ ಕ್ಷೇತ್ರದ ಹೆಸರು ಹಾಳು ಮಾಡ್ಲಿಕ್ಕೆ ಇದು ಮಾಡ್ತಿದ್ದಾರೆ ಬಿಟ್ರೆ ಅದ್ರಲ್ಲಿ ಅವ್ರಿಗೆ ಬೇರೆ ಏನ್ ಲಾಭನೂ ಇಲ್ಲ, ಏನಿಲ್ಲ. ಸತ್ಯ ಎಲ್ರಿಗೂ ಗೊತ್ತಿರೋ ವಿಷಯ, ಸತ್ಯ ಎಲ್ರಿಗೂ ಗೊತ್ತಿದೆ. ಕ್ಷೇತ್ರ ಯಾವ ತರ ಇದೆ, ಯಾವ ರೀತಿ ಇದೆ, ಎಲ್ರಿಗೂ ವಿಷಯ ಗೊತ್ತಿರೋದು ಕ್ಷೇತ್ರದ ಬಗ್ಗೆ. ಅದು ಕೆಲವರು ಎಲ್ಲಿದ್ದಾರೆ ಕ್ಷೇತ್ರದ ಹೆಸರು ಹಾಳು ಮಾಡಬೇಕು, ಅದು ಟಾರ್ಗೆಟ್ ಮಾಡ್ತಿದ್ದಾರೆ. ಅದು ಬಿಟ್ರೆ ಬೇರೆ ಏನಿಲ್ಲ. SIT ತನಿಖೆ ನಡೀತಾ ಇದೆ. ಅನಾಮಧೇಯ ವ್ಯಕ್ತಿ ಹೇಳಿದ ಹೇಳಿಕೆ ಬಗ್ಗೆ ಏನ್ ಮಾತಾಡ್ತೀರಿ? ಅನಾಮಧೇಯ ವ್ಯಕ್ತಿ ಹೇಳಿದ್ದು ಅಂತ ಹೇಳಿದ್ರೆ ಇಲ್ಲಿ ಹೊಳೆ ಪಕ್ಕದೆಲ್ಲ ಕೊಳೆತಂತ ಶವಗಳು ಇದ್ದು ಹೇಳಿ ಆತನ ಬಳಿ ಒಬ್ಬ ಹೇಳ್ತಿದ್ದ. ಅದು ಪೊಲೀಸರ ಜೀಪ್ ಬರ್ತಿತ್ತು, ಅವಾಗ ಬಂದು ಅದನ್ನು ಏನು ಮಾಡ್ಲಿಕ್ಕೆ ಹೂತಾಕ್ಲಿಕ್ಕೆ ಆಗುದಿದ್ದು, ತಗೊಂಡೋಗ್ಲಿಕ್ಕೆ ಆಗುದಿಲ್ಲ, ಆದ ಕಾರಣ ದಫನ ಮಾಡ್ತಿದ್ದೆ ಅಂತ ಒಬ್ಬ ಹೇಳ್ತಿದ್ದ. ಅವಾಗ ಏನೋ ಗುಪ್ತವಾಗಿ ಏನಲ್ಲ, ಕೊಳ್ತೋಗಿದ್ದನ್ನು ಹಾಕಿದ್ದೀವಿ, ತಗೊಂಡೋಗ್ಲಿಕ್ಕೆ ಆಗುದಿಲ್ಲ ಅಂತ ಆಗ ಹೇಳ್ತಿದ್ದೆ. ಇಲ್ಲಿ ಹೊಳೆ ಬದಿಯಲ್ಲಿ ಎಲ್ಲ ಸುಸೈಡ್ ಮಾಡಿ ಇದಾಗಿದ್ದಿಲ್ಲ. ಹಾಗೆ ಏನು ಏಕಾಏಕಿ ಇದ್ದಲ್ಲ, ಪೊಲೀಸ್ ಗಾಡಿಯೆಲ್ಲ ಬರ್ತಿತ್ತು, ಗಮನಕ್ಕೆ ತಂದೆ ಅವಾಗ ಮಾಡ್ತಾ ಇತ್ತು ನಾವಿಲ್ಲಿ ದುಡಿತಿರೋ ಸಂದರ್ಭದಲ್ಲಿ ಅಷ್ಟೇ. ಮತ್ತೆ ಏನು ಬೇರೆ ದುರ್ದಶ ಆಗಿದ್ದು ಗೊತ್ತಿಲ್ಲ. ಸಾಕಷ್ಟು ದಿನದಿಂದ ಭಕ್ತ ದರ್ಶನಕ್ಕೆ ಬರ್ತಾ ಇದ್ರಿ ತಾವು ಕೂಡ. SIT ತನಿಖೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅನಾಮಧೇಯ ವ್ಯಕ್ತಿ ಮಾತುಗಳ ಬಗ್ಗೆ ಏನ್ ಹೇಳ್ತೀರಿ ಅಂತ? SIT ತನಿಖೆಯಲ್ಲಿ ಅವನು ಅನಾಮಧೇಯ ವ್ಯಕ್ತಿ ಮಾತಾಡಿದ್ದು ಅವನು ಸಂಪೂರ್ಣ ಸುಳ್ಳು ಅಂತ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿಗ ಮುಂಚೆಲ್ಲಲ್ಲಿ ಕೊಳತ ಶವ ಸಿಕ್ತಿತ್ತು, ಇಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಔಟ್ ಪೋಸ್ಟ್ ಇದ್ದದ್ದು, ಬೆಳ್ತಂಗಡಿಯಿಂದ ಬರ್ತಿದ್ರು. ಅದನ್ನು ಕೊಳತ ಸ್ಥಿತಿಯಲ್ಲಿ ಅದನ್ನು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ, ದಫನ ಮಾಡಬೇಕಿತ್ತು. ಹಾಗಾಗಿ SIT ತನಿಖೆ ಅದು ಬುರುಡೆಗೆ ತೆಗೆಯುವುದು ಏನೋ ಹೇಳ್ತಿದ್ದಾರೆ, ಅದೆಲ್ಲ ಸುಳ್ಳು ಅಂತ. ನಮಗೀಗ ಇರೋದು ಇಷ್ಟೇ ನಮ್ಮ ಅಭಿಪ್ರಾಯ. ಈ SIT ತನಿಖೆಯಲ್ಲಿ ಎಲ್ಲೊಮ್ಮೆ ಹೊರಗೆ ಬರಬೇಕು. ಇಲ್ಲಿ ಇದರ ಧರ್ಮಸ್ಥಳ ಮೇಲೆ ಏನು ಆಪಾದನೆ ಇದೆ ಅದೆಲ್ಲ ಒಮ್ಮೆ ಕಮ್ಮಿ ಆಗಬೇಕು. ಭಕ್ತರಿಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ನನಗೆ ಧರ್ಮಸ್ಥಳದ ಮೇಲೆ ಇರತಕ್ಕಂತಹ ಆರೋಪಗಳಿದಾವೆ, ಅವೆಲ್ಲವೂ ಸುಳ್ಳು. ಇದನ್ನ ತನಿಖೆ ಮುಖಾಂತರ ಹೊರಗಡೆ ಬರಲಿ, ಅದು ಸರಿಯಾಗುತ್ತೆ. ಒಂದಲ್ಲ ಒಂದಿನ ಜನರಿಗೆ ಸತ್ಯಾಸತ್ಯಗಳು ಗೊತ್ತಾಗೇ ಆಗುತ್ತೆ ಅನ್ನೋ ಮಾತುಗಳು ಇಲ್ಲಿಗೆ ಬರುವ ಭಕ್ತಾದಿಗಳ ಮಾತು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ಮಂಗಳೂರು.